ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 2ನೆಯ ಪಾಠ ಅರಳಿಕಟ್ಟೆಯನ್ನು ಅಭ್ಯಾಸ ಮಾಡೋಣ. ಈ ಪಾಠವನ್ನು ಬರೆದಂತಹ ಕವಿ ಡಾಕ್ಟರ್ BGL ಸ್ವಾಮಿ. ಅವರ ಪರಿಚಯವನ್ನು ನೋಡ್ತಾ ಹೋದರೆ, ಡಾಕ್ಟರ್ BGL ಸ್ವಾಮಿ ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಅಂದರೆ BGL ಅವರ ಪೂರ್ಣ ಹೆಸರೇನು? ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರು 1916ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಅಂದರೆ ಜನ್ಮಸ್ಥಳ ಯಾವುದು? ಬೆಂಗಳೂರು. ಇವರ ತಂದೆ ಕನ್ನಡದ ಪ್ರಖ್ಯಾತ ಲೇಖಕರು, ಕವಿಗಳೂ ಆದ DV ಗುಂಡಪ್ಪನವರು. ನೀವು ಈಗಾಗಲೇ 8ನೇ ತರಗತಿಯಲ್ಲಿ ಓದಿದ್ದೀರಿ. ಸೆಕೆಂಡ್ ಸೆಮ್ನಲ್ಲಿ ಬರುವಂತಹ ಕೊನೆಯ ಪದ್ಯ ಯಾವುದು? ಗೌರವಿಸು ಜೀವನವ. ಆ ಪದ್ಯವನ್ನು ಬರೆದಂಥವರು DVG ಅವರು. DVG ಅವರು BGL ಸ್ವಾಮಿಯವರ ತಂದೆಯವರು. ಹೌದಾ? ಇವರ ಪ್ರಮುಖ ಕೃತಿಗಳೆಂದರೆ ದೌರ್ಗಂಧಿಕಾಪಹರಣ, ಶಾಸನಗಳಲ್ಲಿ ಗಿಡಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕ, ಹಸುರು ಹೊನ್ನು, ಪಂಚಕಲಶ ಗೋಪುರ, ಕಾಲೇಜು ರಂಗ, ಕಾಲೇಜು ತರಂಗ, ತಮಿಳು ತಲೆಗಳ ನಡುವೆ ಮುಂತಾದವು. ಇಲ್ಲಿ ಅವರ ಕೃತಿಗಳನ್ನು ನೀವು ನೋಡಬಹುದು. ಇಲ್ಲಿ ಪ್ರತಿಯೊಂದು ಕೃತಿಗಳಿಗೆ ಒಂದು ಲೇಖನ ಚಿಹ್ನೆಯನ್ನು ಬಳಸಿರ್ತಾರೆ. ನೀವು ನೋಡ್ಬೋದು. ಅದು ಯಾವ ಲೇಖನ ಚಿಹ್ನೆ ಅಂದ್ರೆ ವಾಕ್ಯ ವೇಷ್ಟನ ಚಿಹ್ನೆ ಅಂತ ಕರಿತೀವಿ. ಇಂಗ್ಲೀಷ್ನೊಳಗೆ ಸಿಂಗಲ್ ಯುನೈಟೆಡ್ ಕಾಮಾ ಅಂತ ಕರಿತೀವಲ್ಲ, ಕನ್ನಡ ಒಳಗೆ ಆ ಲೇಖನ ಚಿಹ್ನೆಯನ್ನು ಏನಂತ ಕರಿತೀವಿ ನಾವು? ವಾಕ್ಯ ವೇಷ್ಟನ ಚಿಹ್ನೆ. ಅಂದರೆ ಇಲ್ಲಿ ಕೃತಿಗಳನ್ನು ಒಂದೊಂದು ಕೃತಿಗಳಿಗೆ ಏನು ಮಾಡ್ಯಾರ? ಇಲ್ಲಿ ವಾಕ್ಯ ವೇಷ್ಟನ ಚಿಹ್ನೆಯನ್ನು ಬಳಸ್ತಾ ಹೋಗ್ತಾರ. ನೀವು ನೋಡ್ಬೋದು, ಒಂದೊಂದು ಕೃತಿಯ ನಂತರ ಅಲ್ಲಿ ಕಾಮಾ ಕೊಟ್ಟಾರ ನೋಡ್ರಿ. ಕಾಮಾಕ್ಕೆ ನಾವು ಕನ್ನಡದೊಳಗೆ ಏನಂತೀವಿ? ಅಲ್ಪ ವಿರಾಮ. ನೀವು ಓದಬೇಕಂದ್ರೆ ಅಲ್ಪ ವಿರಾಮ ಎಲ್ಲಿರ್ತದ ಅಲ್ಲಿ ನೀವು ಸ್ವಲ್ಪ ಪಾಸ್ ಆಗಿ ಮುಂದೆ ಹೋಗ್ತಾ ಓದಬೇಕು ನೀವು. ಹೌದಾ? ಹೆಂಗೆ ಓದಬೇಕು? ದೌರ್ಗಂಧಿಕಾಪಹರಣ, ಶಾಸನಗಳಲ್ಲಿ ಗಿಡಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ. ಇಲ್ಲಿ ಒಂದೊಂದು ಸಪ್ರೇಟಾಗಿ ನೀವು ಓದ್ತಾ ಹೋಗಬೇಕು. ಒಂದು ವೇಳೆ ನೀವು ಶಾಸನಗಳಲ್ಲಿ ಗಿಡಮರಗಳು ಅಂತ ಕೃತಿ ಅದ, ನೀವು ಶಾಸನಗಳಲ್ಲಿ ಅಂದು ಗಿಡಮರಗಳು ನಮ್ಮ ಹೊಟ್ಟೆಯಲ್ಲಿ ಅಂದರೆ ರಾಂಗ್ ಆಗ್ತದೆ. ಯಾಕಂದರೆ ಶಾಸನಗಳಲ್ಲಿ ಗಿಡಮರಗಳು ಇದು ಒಂದು ಕೃತಿ. ಹೌದಾ? ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ ಇದೊಂದು ಕೃತಿ. ಹಸುರು ಹೊನ್ನು, ಪಂಚಕಲಶ ಗೋಪುರ, ಕಾಲೇಜು ರಂಗ, ಕಾಲೇಜು ತರಂಗ, ತಮಿಳು ತಲೆಗಳ ನಡುವೆ ಮುಂತಾದವು. ಈ ರೀತಿ ನೀವು ಅವರ ಕೃತಿಗಳನ್ನು ಓದ್ತಾ ಹೋಗಬೇಕು. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ರಾಜ್ಯ ಸರ್ಕಾರದಿಂದ ಕೊಡುವಂತಹ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಆದರೆ, ಕೇಂದ್ರ ಅಂದರೆ ಭಾರತ ಸರ್ಕಾರದಿಂದ ನೀಡುವಂತಹ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಶ್ರೀಯುತರು 1980ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಅಂದರೆ ಅವರು ಯಾವಾಗ ಮರಣ ಹೊಂದಿದರು? 1980. ಪ್ರಸ್ತುತ ಅರಳಿಕಟ್ಟೆ ಗದ್ಯ ಭಾಗವನ್ನು BGL ಸ್ವಾಮಿಯವರ ಹಸುರು ಹೊನ್ನು ಕೃತಿಯಿಂದ ಆರಿಸಲಾಗಿದೆ. ಕೃತಿ ಅನ್ನೋದು ಇದು ಒಂದು ಪುಸ್ತಕ, ಅವ್ರು ಬರೆದಂತಹ ಪುಸ್ತಕ ಇರ್ತದೆ. ಆ ಪುಸ್ತಕದ ತಲೆಬರಹ ಶೀರ್ಷಿಕೆ ಏನಾಗಿರ್ತದೆ ಅಂದ್ರೆ ಹಸುರು ಹೊನ್ನು ಅಂತಾಗಿರ್ತದೆ. ಹೌದಾ? ನೀವು ಒಂದು ವೇಳೆ ಆ ಹಸುರು ಹೊನ್ನು ಕೃತಿಯನ್ನು ತೆಗೆದು ನೋಡಿದಾಗ ನಿಮಗೆ ಈ ಅರಳಿಕಟ್ಟೆ ಪಾಠ ಅಲ್ಲಿ ನಿಮಗೆ ಸಿಗ್ತದೆ. ಅದಕ್ಕೆ ಇದನ್ನು ಆಧಾರ ಗ್ರಂಥ ಅಂತ ಕರಿತೀವಿ. ಹೌದಾ? ಪ್ರಸ್ತುತ ಅರಳಿಕಟ್ಟೆ ಗದ್ಯ ಭಾಗವನ್ನು BGL ಸ್ವಾಮಿಯವರ ಹಸುರು ಹೊನ್ನು ಕೃತಿಯಿಂದ ಆರಿಸಲಾಗಿದೆ. ಇನ್ನು ಪಾಠ ಪ್ರವೇಶ ನೋಡ್ರಿ. ಕೆಲವು ಗಿಡ ಮರಗಳು ನಮ್ಮ ಸಮೀಪದಲ್ಲಿದ್ದರೂ ಅವುಗಳ ಉಪಯೋಗ, ಗುಣ, ಲಕ್ಷಣಗಳು ನಮ್ಮ ಅರಿವಿಗೆ ಬಾರದಿರಬಹುದು. ಕೆಲವೊಂದು ಗಿಡ ಮರಗಳು ನಮ್ಮ ಸುತ್ತಲೂ ಇರ್ತಾವೆ, ಆದರೆ ಅವುಗಳ ಉಪಯೋಗ ಏನು, ಅವುಗಳ ಲಕ್ಷಣ ಏನು, ಅವುಗಳಲ್ಲಿ ಯಾವ ಗುಣ ಇದೆ ಅಂಥೇಳಿ ನಮ್ಮ ಅರಿವು ಅಂದರೆ ತಿಳುವಳಿಕೆಗೆ ಬರದೇ ಇರಬಹುದು. ಎಷ್ಟೋ ಗಿಡಮೂಲಿಕೆಗಳು ಅಳಿವಿನ ಅಂಚಿನಲ್ಲಿವೆ. ಅಂದರೆ ಅಳಿವಿನ ಅಂಚು ಅಂದರೆ ಕೆಲವೊಂದು ನಶಿಸಿ ಹೋಗ್ತಾ ಇವೆ. ಯಾಕಂದ್ರೆ ಅವುಗಳ ಗುಣ ನಮಗೆ ಗೊತ್ತಿತ್ತು ಅಂದ್ರೆ ನಾವು ಅವುಗಳನ್ನು ಬೆಳೆಸ್ತಾ ಹೋಗ್ತೀವಿ. ಆದರೆ ಆ ಗಿಡಮೂಲಿಕೆಗಳ ಅರಿವು ನಮಗಿರಲಿಲ್ಲ ಅಂದ್ರೆ ಅವು ಏನಾಗ್ತಾವೆ? ಒಂದಿನ ನಾಶ ಆಗಿ ಹೋಗ್ತಾವ. ಅಂತಹ ಗಿಡಮೂಲಿಕೆಗಳು ಅಳಿವಿನ ಅಂಚಿನಲ್ಲಿವೆ ಅಂತ ಹೇಳ್ತಾರೆ. ಅಶ್ವತ್ಥ ವೃಕ್ಷವನ್ನು ಅರಳಿ ಮರ, ಬೋಧಿ ವೃಕ್ಷವೆಂತಲೂ ಕರೆಯುವರು. ಇದಕ್ಕಿರುವ ಇನ್ನೊಂದು ಹೆಸರು, ಅರಳಿ ಮರಕ್ಕಿರುವ ಹೆಸರುಗಳೇನೇನು? ಅದಕ್ಕೆ ಅಶ್ವತ್ಥ ವೃಕ್ಷ ಅಂತಲೂ ಕರೀತಾರೆ, ಬೋಧಿ ವೃಕ್ಷ ಅಂತಲೂ ಕರೀತಾರೆ. ನಿಮಗೆ ಗೊತ್ತಿರಬೇಕು, ಗೌತಮ ಬುದ್ಧ ಬೋಧಿ ಮರದ ಕೆಳಗೆ ಅವರಿಗೆ ಜ್ಞಾನೋದಯ ಆಯಿತು ಅಂತ ನೀವು ಕೇಳಿರಲ್ಲ. ನೀವು 8ನೇ ತರಗತಿಯ 1ನೇ ಪಾಠ ಇತ್ತು ನಿಮಗೆ, ಬುದ್ಧನ ಸಲಹೆ ಗೊತ್ತಿತ್ತಲ್ಲ, ಬುದ್ಧನ ಬಗ್ಗೆ ಗೊತ್ತಿತ್ತು ನಿಮಗೆ.
ಅವರು ಜ್ಞಾನವನ್ನು ಎಲ್ಲಿ ಪಡ್ಕೊಂಡ್ರು, ಎಲ್ಲಿ ಜ್ಞಾನೋದಯ ಆಯ್ತು ಅವರಿಗೆ? ಬೋಧಿ ಮರದ ಕೆಳಗಂತ ಹೇಳ್ತಿರಲ್ಲ ನೋಡ್ರಿ. ಮಾನವನ ಒಡನಾಡಿಯಾಗಿ ಅಶ್ವತ್ಥ ಮರ ಅನಾದಿ ಕಾಲದಿಂದಲೂ ಉಪಯೋಗದಲ್ಲಿದೆ. ಒಡನಾಡಿ ಅಂದ್ರೆ ನಮ್ಮ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡ್ಬಿಟ್ಟದ. ಯಾವುದು? ಅಶ್ವತ್ಥ ಮರ. ಅದು ಯಾವ ಕಾಲದಿಂದ? ಅನಾದಿ ಕಾಲದಿಂದ, ಬಹಳ ವರ್ಷಗಳ ಹಿಂದೆ ನಮಗೆ ಅದರ ಉಪಯೋಗ ಗೊತ್ತೈತಿ. ಈ ಮರವನ್ನು ಆಮ್ಲಜನಕದ ಬ್ಯಾಂಕ್ ಎಂದು ಕರೆಯುವರು. ಸಾಮಾನ್ಯವಾಗಿ ಬ್ಯಾಂಕ್ ಅಂದ್ರೆ ನಾವೇನು ಮಾಡ್ತೀವಿ? ಹಣವನ್ನು ಇಡ್ತೀವಿ. ಹೌದಾ? ಹಣವನ್ನು ನಾವು ಡೆಪಾಸಿಟ್ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ? ಬ್ಯಾಂಕ್ ಒಳಗೆ ಮಾಡ್ತೀವಿ. ಸುಮ್ಮನೆ ಬ್ಯಾಂಕ್ ಅಂದ್ರೆ ಸ್ವಲ್ಪ ಹಣ ಇರ್ತದಲ್ಲಿ, ಕೋಟಿಗಟ್ಟಲೆ ಏನಿರ್ತದಲ್ಲಿ ಟ್ರಾನ್ಸಾಕ್ಷನ್ ಇರ್ತದೆ, ದೊಡ್ಡ ಪ್ರಮಾಣದೊಳಗೆ ಹಣದ ವಹಿವಾಟು ಇರ್ತದೆ. ಅದಕ್ಕೆ ನಾವು ಬ್ಯಾಂಕ್ ಅಂತ ಕರಿತೀವಿ. ಅಂದರೆ ಬ್ಯಾಂಕ್ ಅಂತ ಕರೆಯೋದಕ್ಕೆ ಏನು ಕಾರಣ? ಈ ಅಶ್ವತ್ಥ ಮರಕ್ಕೆ, ಈ ಅರಳಿ ಮರಕ್ಕೆ ಅಂದ್ರೆ ಆಮ್ಲಜನಕದ ಬ್ಯಾಂಕ್, ಅಷ್ಟು ಆಮ್ಲಜನಕವನ್ನು ಉತ್ಪತ್ತಿ ಮಾಡ್ತದಂಥೇಳಿ ಇದಕ್ಕೆ ನಾವು ಆಮ್ಲಜನಕದ ಬ್ಯಾಂಕ್ ಅಂತೇಳಿ ಕರಿತೀವಿ. ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರು ಈ ಮರದ ಗುಣವನ್ನು ಅರಿತೇ, ಈ ಮರದ ಗುಣ ಅಂದರೆ ಯಾವುದು? ಅರಳಿ ಮರದ ಗುಣವನ್ನು ತಿಳ್ಕೊಂಡೇ ಏನು ಮಾಡಿದ್ರು ಅವರು? ಪ್ರತಿ ಗ್ರಾಮದ ಮುಂದೆ ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಬೆಳೆಸಿ. ಯಾಕಂದ್ರೆ ಗೊತ್ತಿತ್ತು ಅವರಿಗೆ, ಏನಿದು ಅರಳಿ ಮರ ಆಮ್ಲಜನಕದ ಬ್ಯಾಂಕ್ ಅಂದರೆ ನಮಗೆ ಉಸಿರಾಟ ಮಾಡಲಿಕ್ಕೆ ಏನು ಬೇಕು? ಆಮ್ಲಜನಕದ ಅವಶ್ಯಕತೆ ಅದ. ಈ ಗುಣ ಗೊತ್ತಿದ್ದೆ ಅವ್ರು ಏನು ಮಾಡಿದರು? ಪ್ರತಿ ಗ್ರಾಮದೊಳಗೆ ಅರಳಿ ಮರವನ್ನು, ಅದರ ಜೊತೆಗೆ ಬೇವಿನ ಮರವನ್ನು ಸಹ ಬೆಳೆಸಿ ಏನು ಮಾಡಿದರು? ಸುತ್ತಲೂ ಕಟ್ಟೆ ಕಟ್ಟಿ ನಾಗರ ಕಲ್ಲು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು. ಪ್ರತಿಷ್ಠೆ ಅಂದ್ರೇನು? ಸ್ಥಾಪನ ಮಾಡೋದು. ಹೌದಾ? ಯಾವುದು? ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಬೆಳೆಸಿ ಅದರ ಸುತ್ತಲೂ ಏನು ಮಾಡ್ತಾಯಿದ್ರು? ಕಟ್ಟೆಯನ್ನು ಕಟ್ಟಿ ಅಲ್ಲಿ ಒಂದು ನಾಗರ ಕಲ್ಲನ್ನು ಪ್ರತಿಷ್ಠೆ ಮಾಡ್ತಾಯಿದ್ರು. ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ತಾ ಇದ್ದರು. ನೀವೆಲ್ಲ ನಾಗರ ಪಂಚಮಿಗೆ ಮನೆಯಲ್ಲಿರುವಂಥ ಮಹಿಳೆಯರು ಏನು ಮಾಡ್ತಾರೆ? ಹಾಲನ್ನು ಎರಿಲಿಕ್ಕೆ ನಾಗರ ಕಲ್ಲು ಎಲ್ಲಿರ್ತದೋ ಅಲ್ಲಿ ಹೋಗ್ತಾರೆ ಹಾಲು ಎರಿಲಿಕ್ಕೆ ಅಂಥೇಳಿ. ಹೌದಾ? ಪ್ರತಿಯೊಬ್ಬರು ಏನು ಮಾಡ್ತಾರಂದ್ರೆ ಆ ಅರಳಿ ಮರವನ್ನು ಸುತ್ತುತ್ತಾರೆ, ಅಲ್ಲಿ ಪೂಜೆಗಳನ್ನು ಸಲ್ಲಿಸ್ತಾರೆ. ಅರಳಿ ಮರದ ಎಲೆಗಳನ್ನು ಆಡು, ಹಸು, ಎಮ್ಮೆಗಳು ತಿನ್ನುತ್ತವೆ. ಅದರ ಎಲೆಗಳು ಸಹ ಅಲ್ಲೇನಾಗಲ್ಲ, ವೇಸ್ಟ್ ಆಗಂಗಿಲ್ಲ. ಅದರ ಎಲೆಗಳನ್ನು ಏನು ಮಾಡ್ತಾವ? ಕೆಲವೊಂದು ಪ್ರಾಣಿಗಳು ತಿಂತಾವಂತ ಹೇಳ್ತಾರೆ. ಹಣ್ಣುಗಳನ್ನು 10 ಪಕ್ಷಿಗಳು ತಿನ್ನುತ್ತವೆ. ಮರದ ಮೇಲೆ ಇರುವಂಥ ಹಣ್ಣು ಸಹ ಏನು ಮಾಡ್ತಾವ? 10 ಅಂದರೆ 10 + 6 16. ಇದು ಲೋಪಸಂಧಿಗೆ ಉದಾಹರಣೆ. ಯಾಕೆ ಇದು ಲೋಪಸಂಧಿ ಆಗ್ತದಂದ್ರೆ 10 ಮತ್ತು 6 ಅಂತ ನಾವು ಬಿಡಿಸ್ತೀವಿ. 10 ಒಳಗೇನದ? ಊ ಸ್ವರ ಅದ. 6 ಒಳಗೇನದ? ಆ ಸ್ವರ ಅದ. 10 ಒಳಗಿನ ಊ ಸ್ವರ ಲೋಪ ಆಗಿ 16 ಆಗ್ತದೆ. ಅದಕ್ಕಿದು ಲೋಪಸಂಧಿ ಆಗ್ತದೆ. 16 ಪಕ್ಷಿಗಳು ತಿನ್ನುತ್ತವೆ. ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡುತ್ತವೆ. ಅಂದರೆ ಅಲ್ಲಿ ಇರಲಿಕ್ಕೆ ಅವಕ್ಕೆ ಒಂದು ವಾಸಸ್ಥಳ. ಯಾವಕ್ಕೆ? ಪಕ್ಷಿಗಳಿಗೆ. ಅಲ್ಲಿ ಅವು ಗೂಡುಗಳನ್ನು ಕಟ್ಟಿ ವಾಸ ಮಾಡ್ತಾವ. ಅಲ್ಲದೆ 106 ಕ್ರಿಮಿಕೀಟಗಳ ವಾಸಸ್ಥಾನವೂ ಹೌದು. ಹಲವಾರು ಏನು ಮಾಡ್ತಾವಲ್ಲಿ? ಕ್ರಿಮಿಕೀಟಗಳು ಸಹ ಅಲ್ಲಿ ವಾಸವನ್ನು ಮಾಡ್ತಾವ. ಅದು ವಾಸಸ್ಥಾನವೂ ಹೌದು. ನೋಡ್ರಿ ಎಷ್ಟು ಉಪಯೋಗದ ನೋಡ್ರಿ. ಅರಳಿ ಮರದ ಉಪಯೋಗವನ್ನೇ ಈ ಪಾಠದೊಳಗೆ ಹೇಳ್ತಾ ಹೋಗ್ತಾರೆ. ಬಹು ಉಪಯುಕ್ತವಾದ ಅರಳಿ ಮರವನ್ನು ನೆಟ್ಟು, ಅಂದರೆ ಇದೆಲ್ಲದಕ್ಕೂ ಉಪಯೋಗ. ನೀವು ಬರೀ ಕೇವಲ ಪಾಠ ಪ್ರವೇಶದೊಳಗೆ ನೋಡಿದಿರಿ. ಏನು ಮಾಡ್ತಾರ? ಅಲ್ಲಿ ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಗಿಡದ ಕೆಳಗೆ. ಎಲ್ಲ ಮಹಿಳೆಯರಲ್ಲಿ ಪೂಜೆಯನ್ನು ಸಲ್ಲಿಸ್ತಾರ. ಅದರ ಎಲೆಗಳನ್ನು ಪ್ರಾಣಿಗಳು ತಿಂತಾವ, ಹಣ್ಣುಗಳನ್ನು ಪಕ್ಷಿಗಳು ತಿಂತಾವ, ಪಕ್ಷಿಗಳು ಗೂಡು ಕಟ್ತಾವ, 106 ಕ್ರಿಮಿಕೀಟಗಳು ಏನು ಮಾಡ್ತಾವ? ವಾಸ ಮಾಡ್ತಾವ. ಬಹಳ ಉಪಯೋಗದ ಇದ್ರದ್ದು. ಬಹು ಉಪಯುಕ್ತವಾದ ಅರಳಿ ಮರವನ್ನು ನೆಟ್ಟು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡ ಹೃದಯ ಶ್ರೀಮಂತಿಕೆ. ನೋಡ್ರಿ, ಬಹಳ ಉಪಯೋಗದ ಈ ಅರಳಿ ಮರವನ್ನು ನೆಡ್ತಾರೆ. ನೆಟ್ಟು ತಮ್ಮ ಬದುಕಿನ್ನೇನು ಸಾರ್ಥಕ ಆಯಿತು. ಯಾಕಂದ್ರೆ ಅವ್ರ ಬದುಕಿನೊಳಗೆ ಇದ್ದದ್ದು ಒಂದೇ ಒಂದು ಗುರಿ. ಏನು ಗುರಿ ಅಂದ್ರೆ ಅರಳಿ ಮರವನ್ನು ಹಚ್ಚೋದು. ಆ ಅರಳಿ ಮರವನ್ನು ಹಚ್ಚಿದರೆ ಸಾಕು, ನನ್ನ ಬದುಕು ಸಾರ್ಥಕ ಆಯಿತು, ಇನ್ನೇನೂ ಬೇಡ ನನ್ನ ಬದುಕಿನಲ್ಲಿ ಅಂಥೇಳಿ ಅಂತಹ ಸಾರ್ಥಕತೆಯನ್ನು ಕಂಡುಕೊಂಡ ಹೃದಯ ಶ್ರೀಮಂತಿಕೆ. ನಾವೆಲ್ಲ ಶ್ರೀಮಂತಿಕೆ ಅಂದರೆ ಏನು ಹೇಳ್ತೀವಿ? ಬಹಳಷ್ಟು ದುಡ್ಡಿರಬೇಕು, ಒಂದಿಷ್ಟು ಪ್ರಾಪರ್ಟಿ ಇರಬೇಕು, ಒಂದಿಷ್ಟು ಕಟ್ಟಡಗಳಿರಬೇಕು, ಒಂದಿಷ್ಟು ಬಾಡಿಗೆ ಬರಬೇಕು, ಒಂದಿಷ್ಟು ದುಡ್ಡಿತ್ತು ಅಂದ್ರೆ ನಾವೇನು ಮಾಡ್ತೀವಿ? ಅದನ್ನು ಶ್ರೀಮಂತಿಕೆ ಅಂತ ಕರಿತೀವಿ. ಆದರೆ ಇಲ್ಲೊಬ್ಬ ವ್ಯಕ್ತಿ ಯಾವುದರಲ್ಲಿ ಶ್ರೀಮಂತ ಇದ್ದ ಅಂದ್ರೆ ಹೃದಯದಿಂದ ಶ್ರೀಮಂತ ಇದ್ದ ಆತ. ಹೃದಯ ಶ್ರೀಮಂತಿಕೆ ಮೆರೆದ ಕಡು ಬಡತನ. ಯಾಕೆ ವರ್ಡ್ ಯೂಸ್ ಮಾಡ್ತಾರಂದ್ರೆ ಬಡತನದಕ್ಕಿಂತಲೂ ಕಡಿಮೆ. ಹೌದಾ? ಅದಕ್ಕೆ ನಾವು ಬಡತನ ಅಂದ್ರೆ
ಊಟ ಮಾಡಲಿಕ್ಕೆ ಇರಲಿಕ್ಕೆ ಅವ್ರಿಗೆ ಕಷ್ಟ ಇರ್ತದೆ. ಅದಕ್ಕಿಂತ ಕಡಿಮೆ ಅಂದ್ರೆ ಅದಕ್ಕೆ ಕಡು ಬಡತನ ಅಂಥೇಳಿ ಹೇಳ್ತಾರೆ. ಕಡು ಬಡತನದ ಶೇಷಪ್ಪನ ಯಶೋಗಾಥೆಯೇ. ಯಶೋಗಾಥೆ ಅಂದ್ರೆ ಯಶಸ್ಸಿನ ಕತೆ. ಅವರು ಒಂದು ಛಲ ಇಟ್ಕೊಂಡಿದ್ರು. ಏನು ಛಲ ಇಟ್ಕೊಂಡಿದ್ರು ಶೇಷಪ್ಪ? ಅರಳಿ ಮರವನ್ನು ಹಚ್ಚಲೇಬೇಕು ಅಂತೇಳಿ ಒಂದು ಛಲ ಇತ್ತು ಅವ್ರ ಕಡೆ. ಆ ಛಲವನ್ನು ಏನು ಮಾಡಿದ್ರು ಅವರು? ಯಶಸ್ಸು ಮಾಡಿಕೊಂಡ್ರು. ಅರ್ಧಕ್ಕೆ ಬಿಡಲಿಲ್ಲ ಆ ಛಲವನ್ನು. ಹೌದಾ? ಅವರು ತಮ್ಮ ಛಲವನ್ನು ಸಂಪೂರ್ಣ ಮಾಡಿದರು. ಕಡು ಬಡತನದ ಶೇಷಪ್ಪನ ಯಶೋಗಾಥೆಯೇ ಪ್ರಸ್ತುತ ಗದ್ಯದ ತಿರುಳು. ಈ ಗದ್ಯದೊಳಗೆ ನಾವು ಏನು ಮಾಡ್ತೀವಿ ಅಂದ್ರೆ, ಆ ಶೇಷಪ್ಪ ಅನ್ನುವಂತಹ ವ್ಯಕ್ತಿ ಯಾವ ರೀತಿ ಆ ಒಂದು ಅರಳಿ ಮರವನ್ನು ನೆಟ್ಟ, ಅರಳಿ ಕಟ್ಟೆಯನ್ನು ಕಟ್ಟದ ಅನ್ನುವಂತಹ ಯಶಸ್ಸಿನ ಕಥೆಯನ್ನು ನಾವು ಈ ಪಾಠದೊಳಗೆ ನೋಡಬಹುದು. ಇಂತಹ ಸಾರ್ಥಕ ಬದುಕನ್ನು ಬದುಕಬೇಕು. ಕವಿ ಏನು ಹೇಳ್ತಾರಂದ್ರೆ, ಸುಮ್ಮನೆ ನಮಗಾಗಿ ಬದುಕಿದ್ರೆ ಅದಕ್ಕೆ ನಾವು ಸ್ವಾರ್ಥ ಅಂತ ಕರಿತೀವಿ. ಬೇರೆಯವರಿಗಾಗಿ ನಾವು ಬದುಕಿದ್ರೆ ಅದನ್ನು ನಿಸ್ವಾರ್ಥ ಅಂತ ಕರಿತೀವಿ. ನಮ್ಮ ಬದುಕು ಹೆಂಗಿರಬೇಕು ಅಂದ್ರೆ ನಿಸ್ವಾರ್ಥ ಬದುಕನ್ನು ಬದುಕಬೇಕು. ನಾವೆಲ್ಲ ಏನು ತಿಳ್ಕೊಂಡೀವಿ? ಯಾಕೆ ಈ ಥರ ಮಕ್ಕಳಿಗೆ ಪಾಠ ಇರ್ತದೆ ಅಂದ್ರೆ, ಕೇವಲ ಪರೀಕ್ಷೆಗಾಗಿ ನೀವು ಓದಿ ಒಳ್ಳೆಯ ಅಂಕಗಳನ್ನು ಪಡೆದ್ರೆ ಮಾತ್ರ ಅಲ್ಲ. ನೀವೇನು ಮಾಡಬೇಕು ಅಂದ್ರೆ, ಕಲಿತಂತಹ ಪಾಠ, ಆ ಪಾಠದಲ್ಲಿ ಬರುವಂತಹ ಮೌಲ್ಯಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಬೇಕು. ಇದು ಪಾಠದ ಉದ್ದೇಶ ಆಗಿರ್ತದೆ. ನಾವೇನು ಅಂದ್ಕೊಂಡಿರ್ತೀವಿ? ಪಾಠ ಅಂದ್ರೆ ಅಷ್ಟೇ, ಒಂದು ವಾಕ್ಯ 2-3 ವಾಕ್ಯ 8-10 ವಾಕ್ಯ ಓದಬೇಕು, ಎಕ್ಸಾಮ್ದೊಳಗೆ ಒಳ್ಳೆಯ ಅಂಕಗಳನ್ನು ಪಡೆದ್ರೆ ಸಾಕು ಅಂತ ಅಲ್ಲ. ನಾವು ಪ್ರತಿಯೊಂದು ಪಾಠದಿಂದ ಏನು ಮೌಲ್ಯವನ್ನು, ಏನು ಕಥೆಯನ್ನು ಕಲಿತೀವಿ, ಅದನ್ನು ನಾವು ಯಾವ ರೀತಿ ಜೀವನದೊಳಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಇರ್ತದೆ. ವಿದ್ಯಾರ್ಥಿಗಳು ಏನಾಗಿರಬೇಕು ಅಂದ್ರೆ, ಆ ಪಾಠದಲ್ಲಿರುವಂಥ ಮೌಲ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇಂತಹ ಸಾರ್ಥಕ ಬದುಕನ್ನು ಬದುಕಬೇಕು ಎಂಬುದು ಲೇಖಕರ ಆಶಯ. ಲೇಖಕರು ನೋಡ್ರಿ, ಪ್ರತಿ ವರ್ಷ ಎಷ್ಟೋ ಮಕ್ಕಳು ಪಾಠವನ್ನು ಕಲಿತೀರಿ. ಇಲ್ಲಿ ಲೇಖಕರ ಆಸೆ ಏನಾಗಿರ್ತದಂದ್ರೆ, ಶೇಷಪ್ಪನವರು ಹೆಂಗೆ ಸಾರ್ಥಕ ಬದುಕನ್ನು ಬದುಕಿದ್ರಲ್ಲ, ಅಂತಹ ಬದುಕನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಬದುಕಬೇಕು ಅನ್ನೋದು ಇಲ್ಲಿ ಲೇಖಕರ ಆಶಯ. ಇನ್ನು ಮುಂದಿನ ಭಾಗದೊಳಗೆ ಪಾಠದ ಸಾರಾಂಶವನ್ನು ನೋಡೋಣ. ಧನ್ಯವಾದ.